ಇವತ್ತಿನ ವಿಡಿಯೋಕ್ರಿ ನಾವು ಅಗ್ದಿ ಹಳಿ ಕಾಲದ ಹಿಡಿದು ಬಂದದ ರೆಸಿಪಿ ರೀ ಇದು. ಇವತ್ತ ಆ ರೆಸಿಪಿ ನಾವು ವಿಡಿಯೋ ಮಾಡೀವ್ರಿ. ಅಗ್ದಿ ಪೂರ್ಣ ಕೊನೆತನ ನೋಡ್ರಿ ಇವು ಯಾವ ರೀತಿ ಆಗ್ಯಾವ ಅನ್ನೋದು ಡೀಟೇಲ್ ಆಗಿ ತೋರಿಸಿದ್ವು. ಇವಕ್ಕ ಎಲಿಗಡ ಬೂ ಅತ್ತಾರ್ರಿ. ಇವತ್ತರನ್ನ ಇವತ್ತು ನಾವು ಮಾಡಿದೀವಿ ನೋಡ್ರಿ ಇವತ್ತಿನ ವಿಡಿಯೋಕ. ಇಲ್ಲಿ ಏನೈತಿ ಗೋಧಿ ಹಿಟ್ಟು ಐತ್ರಿ, ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಹಾಕಿ ಏನೈತಿ ಈ ಹಿಟ್ಟ ಈ ಎಲಿಗಡ್ ಮಾಡ್ಬೇಕಾದ್ರ ಅಗ್ದಿ ಗಟ್ಟಿ ಇಟ್ಕೋಬೇಕ್ರಿ. ನಾವು ಎಷ್ಟು ಗಟ್ಟಿ ಇಟ್ಕೊಂತದೀವಿ ಅನ್ನೋದು ತೋರಿಸ್ತೀವ್ರಿ. ಇಲ್ಲಿ ಅಗ್ದಿ ಮಿದು ಮಾಡಿದೀವಿ ಅಂತ ತಿಳ್ಕೊರಿ. ನೀರೊಳಗೆ ಹಾಕಿ ಕುದಿಸೋಟಾಗೆ ಇವು ಕಟ್ ಆಗಿ ಬಿಡ್ತಾವ್ರಿ. ಅದಕ್ಕೆ ಏನೈತಿ ನಾವು ಗಟ್ಟಿ ಇಟ್ಕೊಂಡು ನಾದಿದೀವಿ ಅಂತ ತಿಳ್ಕೊರಿ. ಅಗ್ದಿ ಗಟ್ಟಿ ಇಟ್ಕೊಂಡು ಮಾಡಿದೀವಿ ಅಂದ್ರೆ ಏನು ಕಟ್ ಆಗಂಗಿಲ್ಲ, ಅಗ್ದಿ ಚಲೋ ಬರ್ತಾವ್ರಿ. ಬೇಕಾದಷ್ಟು ದೊಡ್ಡ ಮಾಡ್ರಿ. ಇವನ್ ಏನೈತಿ ಇಷ್ಟು ದೊಡ್ಡ ಅಂತೂ ಮಾಡೋದೇ ಇಲ್ರಿ. ನಾವೇನೈತಿ ವಿಡಿಯೋಕ ದೊಡ್ಡ ಮಾಡಿ ತೋರ್ಸಿವ್ರಿ. ಕಂಪಲ್ಸರಿ ಅಗ್ದಿ ಎಷ್ಟು ಮಾಡ್ತಾರಪ್ಪ ಅಂದ್ರೆ ಕರ್ಚಿಕಾಯಿ ಮಾಡ್ಕೋತೀವ್ರಲ್ಯ, ಹುರಿಯಕ್ಕಿ ಕರ್ಚಿಕಾಯಿ ಅವತ್ರನ್ನೇನು ಎಲ್ಲಿ ಲಟ್ಸಿರ್ತೀವ್ರಲ್ಯ ಅಷ್ಟನ ಲಟ್ಟಿಸಿ ಹಿಂಗ ಮಡಿಚ್ ಕೆಸಿಂದ ನೀರೊಳಗೆ ಬಿಟ್ಟು ಬಿಡ್ತಾರ್ರಿ. ಇಲ್ಲಿ ನಾವು ಏನು ಮಾಡಿದೀವಿ ಅಂದ್ರೆ ಈಗ ನೋಡ್ರಿ ಇಲ್ಲಿ ತೋರ್ಸಕತ್ತೀವಿ. ಇಷ್ಟು ಗಟ್ಟಿ ಇರ್ಬೇಕ್ರಿ ಇದು ಹಿಟ್ಟು. ಇಷ್ಟು ಗಟ್ಟಿ ಇತ್ತ ತಿಳ್ಕೊರಿ ಅಗ್ದಿ ಮಸ್ತ್ ಆಗಿ ಬರ್ತಾವು. ಇಲ್ಲಿ ಒಂದು ಬುಟ್ಟಿ ಒಳಗೆ ನೀರು ಇಟ್ಟಿವ್ರಿ ಗ್ಯಾಸ್ ಮೇಲೆ. ನೀರಂತರೂ ಮನಗಂಡ ಬಿಸಿ ಆಗ್ಯಾವು. ಅವನ್ ಏನೈತಿ ಒಂದು ಹನಿ ಎಣ್ಣೆ ಬಿಟ್ಟಿವ್ರಿ ಅದಕ್ಕೆ. ಇದನ್ನ ಏನೈತಿ ಉಳಿ ನೋಡ್ರಿ ಇಷ್ಟಿಟ್ಟು ದೊಡ್ಡ ತಗೊಂಡದೀವಿ, ಒಮ್ಮೆ ಮಾಡಿ ಇಟ್ಕೊಂಡದೀವ್ರಿ. ಇದನ್ನ ಲಟ್ಸೋದಕ್ಕೆ ಏನೈತಿ ನಾವಿಲ್ಲೇ ಅಕ್ಕಿ ಹಿಟ್ಟು ಬಳಸಿವ್ರಿ. ನೋಡ್ರಿ ಈಗ ಎಷ್ಟು ಚಂದ. ಈಗ ತಗಡಿ ಮ್ಯಾಲ ಮಾಡೋ ಮುಂದೆ ಯಾವ ರೀತಿ ಸರಿಸಿ ತಿರುಗಿಸಿ ಮಾಡ್ತೀವ್ರಲ್ಲ ಆ ರೀತಿ ತಿರುಗ್ತಾವ್ರಿ ಅಕ್ಕಿ ಹಿಟ್ಟು ಹಚ್ಚಿದ್ರ. ಈಗ ನೋಡ್ರಿ ಸಾಧಾರಣ ಎಷ್ಟಿಟ್ಟು ದೊಡ್ಡ ಮಾಡಿವಪ್ಪ ಅಂದ್ರೆ ಕಲಿಕೆ ಅವರು ಚಪಾತಿ ಮಾಡ್ತಿರ್ತಾರಲ್ಲ ಸಣ್ಣವ್ರು ಕಲ್ಕೊಳ್ಳೋದು ಕತ್ ಹೇಳಿ ಅಷ್ಟಿಟ್ಟು ದೊಡ್ಡ ಇವತ್ತ ಎಲಿಗಡ್ ಮಾಡಿವ್ರಿ ನಾವು. ನೋಡ್ರಿ ಇಲ್ಲಿ ಈ ರೀತಿ ಹಿಟ್ಟು ಹಚ್ಚನ ಲಟ್ಟಿಸ್ಕೊಂಡಿವ್ರಿ. ಎಷ್ಟ್ರಿ ಹಿಂಗೆ ಒಂದ ಸೌನ ಇದ ರೀತಿನ ಮಾಡಿಟ್ಕೊಂಡಿವ್ರಿ. ಈಗ ನೋಡ್ರಿ ಇಲ್ಲಿ ತಕ್ಕೋತೀವಿ ತೋರಿಸ್ತೀವಿ ನಿಮ್ಗೆ. ಇಷ್ಟು ಭಾಳ ತಿಳುನು ಇರಬಾರ್ದು, ಅತೀಶಿ ದಿಪ್ಪು ಇರಬಾರ್ದ್ರಿ. ಈ ರೀತಿ ಲಟ್ಟಿಸಿ ಇಲ್ಲೇ ತೆಗೆದಿಟ್ಕೊಳ್ತೀವಿ ನೋಡ್ರಿ. ಈಗ ಅದ ರೀತಿನ ಇಲ್ಲೇ ಇನ್ನೊಂದು ಮಾಡಾಕತ್ತೀವ್ರಿ. ಇದ್ರದ್ದು ಕಂಪಲ್ಸರಿ ಇವತ್ತರನ್ನ ಜಾಸ್ತಿ ರೀ ಡಿಲಿವರಿ ಆ ಟೈಮ್ದಾಗತಿ. ಇವನ್ ಬಿಸಿ ಮಾಡಿ ಕೆಸಿಂದ ಇದ್ರ ಜೋಡಿ ತುಪ್ಪ ಮಿದು ಸಕ್ರೆ ಹಾಕಿ ಕೊಡ್ತಿದ್ರಿ. ಇಲ್ಪ ಅಂದ್ರೆ ಬೆಳ್ಳುಳ್ಳಿ ಖಾರ ಒಂದಿಷ್ಟು ಸಪ್ಪನ ಬೇಳಿ ತುಪ್ಪ ಹಿಂಗೆ ಹಚ್ಕೊಂಡು ತಿನ್ನೋದು ಭಾಳ ಜಾಸ್ತಿ ರೀ ಇವತ್ತರನ್ನ. ಈಗ ನೋಡ್ರಿ ಇಲ್ಲಿ ಅದ ರೀತಿನ ಈಗ ಇನ್ನೊಂದು ನಾವಿಲ್ಲಿ ಲಟ್ಸಾಕತ್ತಿದೀವ್ರಿ. ಯಾಕಂದ್ರೆ ಇದನ್ನ ಕಂಪಲ್ಸರಿ ಇದು ಹಳಿ ಕಾಲದ ಹಿಡಿದು ಬಂದದ ರೆಸಿಪಿನ ರೀ ಇದು. ಅದಕ್ಕೆ ನಾವು ಏನು ಮಾಡೀವಿ ಅಂದ್ರೆ ಇವತ್ತಿನ ಹಿಡಿಯೋಕ ಇದನ್ನ ತೋರಿಸಿವ್ರಿ. ಇಲ್ಲಿ ನೋಡ್ರಿ ಹಿಂಗೆ ಲಟ್ಟಿಸಿ ಇಟ್ಕೊಂಡೀವಿ ನೋಡ್ರಿ. ಇಲ್ಲಿ ಎಷ್ಟಪ್ಪ ಅಂದ್ರೆ ಒಂದು 2ರಿಂದ 3 ಲಟ್ಟಿಸಿ ಇಟ್ಕೊಂಡೀವ್ರಿ. ಲಾಸ್ಟಿಗೆ ಎಷ್ಟು ಮಾಡಿದೀವಿ ಅನ್ನೋದು ತೋರಿಸಿದೀವ್ರಿ. ಇದ್ರೊಳಗೆ ನೀರೊಳಗೆ ಬಿಡೋಕ್ಕಿಂತ ಮುಂಚೆ ಎಷ್ಟು ಸಣ್ಣ ಇದ್ದರ್ಲೆ ನೀರೊಳಗೆ ಹಾಕಿದ್ದಿಂದ ಎಷ್ಟಿಟ್ಟು ದೊಡ್ಡ ಅದು ನೋಡ್ರಿ ಇವು. ನೋಡ್ರಿ ಇಲ್ಲಿ ಅಲ್ಲಿ ಲಟ್ಸೋ ಮುಂದೆ ಏಟಿದ್ದು ಬಿಡು ಮುಂದೆ ಕಡಾವಿಗೆ ಒಳಗನ ಇದ್ದವ್ರಿ ಅವು. ಈಗ ನೀರಾಗಿ ಬಿಟ್ಟಿಂದ ಇಷ್ಟಿಟ್ಟು ದೊಡ್ಡ ಆಗ್ಯಾವ್ರಿ ಇವು. ಪೂರ್ತಿ ಕಡಾವಿಗೆ ತುಂಬಿ ಬಿಡ್ತು ನೋಡ್ರಿ. ಇಲ್ಲಿಗ ಕರೆಕ್ಟಾಗಿ ಇಷ್ಟಿಟ್ಟು ದೊಡ್ಡ ಆಗ್ಯಾವ ಇವು. ಅಷ್ಟು ಮಸ್ತಾಗಿ ಬಂದವ್ರಿ. ಮತ್ತು ಹಬೆ ಮೇಲೂ ಬೇಯಿಸ್ಕೊಬೋದ್ರಿ, ಇಲ್ಲ ಅನ್ನಂಗಿಲ್ಲ. ಹಬೆ ಮೇಗಿನ್ಕಿಂತ ಒಂದ ಕುದಿಸಿ ತಕ್ಕೋರಿ. ಕರೆ ಈ ರೀತಿ ನೀರೊಳಗೆ ಹಾಕಿ ತಕೊಂಡ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ. ಅಗ್ದಿ ಮಿದುವಾಗಿ ಬರ್ತಾವ್ರಿ ಇವು. ನೋಡ್ರಿ ಈಗ ಇಷ್ಟು ಆದಿಂದ ತಿರುವಿ ಹಾಕಿವ್ರಿ. ತಿರುವಿ ಹಾಕಿ ಕೆಸಿಂದ ಅವೇನು ತಿರುವಿ ಹಾಕಿದ್ರು ಸಹಿತ ಕಟ್ಟಾಗಿಲ್ಲ, ಚಲೋನ ಬಂದವ್ರಿ. ಅದೆಲ್ಲ ಎಲ್ಲಾರ ಚಮಚೆ ಒಂದು ಈಟ್ ಎಲ್ಲಾರ ನಾವು ಒಂದು ಸ್ವಲ್ಪ ಜಾಸ್ತಿ ತಿವ್ದಾಡಿದ್ವಿ ಅಂದ್ರೆ ಮಾತ್ರ ಕಟ್ಟಾಕವ್ರಿ. ಅದನ್ನು ಹೇಳ್ತಾನೆ ನಿಮ್ಗೆ. ಈಗ ನೋಡ್ರಿ ಇಲ್ಲೇ ಈ ಒಂದು ತಾಟ್ ಒಳಗೆ ತಣ್ಣೀರು ಹಾಕಿದೀವ್ರಿ. ಅದನ್ನು ಬಿಸಿದು ತಂದು ಇದ್ರೊಳಗೆ ತಣ್ಣೀರೊಳಗೆ ಬಿಟ್ಟದೀವ್ರಿ. ಈಗ ನೋಡ್ರಿ ಇಲ್ಲೇ ಬಿಡು ಮುಂದೆ ಎಷ್ಟು ಈಟ ಐತಿ, ನೀರೊಳಗೆ ಬಿಟ್ಟಿಂದ ಕಡಾವಿಗೆ ತುಂಬ ಕಾಣ್ತೈತ್ರಿ. ಈಗ ನೋಡ್ರಿ ಯಾವ ರೀತಿ ಕಾಣಕತ್ಯಾವನ್ನು ತೋರ್ಸಾಕ್ತೀವಿ ನಿಮಗೆ. ನೋಡ್ರಿ ಹಿಂಗೆ ಇಷ್ಟಿಟ್ಟು ದೊಡ್ಡ ಆಗ್ಯಾವ್ರಿ ಇವು. ಅದಕ್ಕೇನತಿ ನೀರೊಳಗೆ ಎದಕ್ಕೆ ಬಿಡೋದಂದ್ರೆ ಒಂದಕ್ಕೊಂದು ಅಂಟ್ಕೊಂಡು ಅಂದ್ರೆ ಕಟ್ ಹಾಕವ್ರಿ ಅವು ಹರಿತಾವು. ಅದರ ದಶಿಂದ ಏನು ಮಾಡೀವಿ ನಾವು ಅಲ್ಲೇ ಒಂದು ದೊಡ್ಡ ತಾಟ್ ಒಳಗೆ
ತಣ್ಣೀರು ಇಟ್ಕೊಂಡು ಕಿಶಿಂದ ಅದ್ರೊಳಗೆ 1 ನಿಮಿಷ ಅಥವಾ 2 ನಿಮಿಷ ಬಿಟ್ಟದೀವ್ರಿ. ಈಗ ನೋಡ್ರಿ ಇಲ್ಲಿ ಈಗ ಇದನ್ನೂ ಒಂದು ತಿರುವಿ ಹಾಕೋತೀವ್ರಿ. ಇವು ಈಟಿಟ ಇದ್ದದ್ದು ಇಷ್ಟು ದೊಡ್ಡ ಹಾಕೋ ಅನ್ನೋದು ನಮಗೂ ವಿಚಿತ್ರ ಆಗೈತ್ರಿ. ಅಷ್ಟು ಮಜಾ ಅನಿಸ್ತಿದ್ವು ವಿಡಿಯೋ ನಮಗೂ ಮಾಡೋ ಮುಂದ್ರಿ. ಈಗ ನೋಡ್ರಿ ಇಲ್ಲಿ ಇಷ್ಟ ಆದಿಂದ ಏನೈತಿ, ಈಗ ಇದನ್ನು ತಿರುವಿ ಹಾಕೊಂಡ್ಬಿಡುದ್ರಿ. ಒಂದು ಸ್ವಲ್ಪ ತಿರುವಿ ಹಾಕೋರಿ, ಬ್ಯಾಡ ಅಂದ್ರೆ ಇದೇ ರೀತಿ ಮುನಿಗಿಸಿ ನೀರೊಳಗೆ ಹಂಗವನ್ನು ತಕ್ಕೋಬೋದು. ನೋಡ್ರಿ ಇಲ್ಲಿ ಇಷ್ಟ ಆದಿಂದ ಈ ರೀತಿ ತಿರುವಿ ಹಾಕೊಂಡ್ಬಿಡುದ್ರಿ. ತಿರುವಿ ಹಾಕೊಂಡು ಕಿಶಿಂದ ಆ ನಂತರ ಆ ಕಡೆ ಒಂದು ಸ್ವಲ್ಪ ಬಿಟ್ಟಿವ ತಿಳ್ಕೊರಿ, ತೆಗೆದು ಕರೆಕ್ಟಂಗೆ ಮತ್ತು ನೀರೊಳಗನ ಬಿಟ್ಟು ಬಿಡುದ್ರಿ. ನೀರೊಳಗೆ ಬಿಟ್ಟನ ಅಷ್ಟು ಒಮ್ಮೆ ಹಿಂಗೆ ತಕ್ಕೊಂಡಿವ್ರಿ ನಾವು. ನೀರೊಳಗೆ ಬಿಟ್ಟದ್ದು ಅವೇನು ಒಂದ್ಕೊಂದು ಅಂಟ್ಕೊಂಡಿಲ್ಲ ಏನಿಲ್ಲ. ಯಾಕಂದ್ರೆ ಬಿಸಿ ಒಂದ್ರ ಮೇಲೆ ಒಂದು ಹಾಕಿರ ಅಂಟ್ಕೋತಾವ್ರಿ. ಈ ರೀತಿ ಒಂದಿಟ್ಟ ತಣ್ಣೀರೊಳಗೆ ಹಾಕಿದ್ವಿ ಅಂತ ತಿಳ್ಕೊರಿ, ಅಂಟ್ಕೊಳಂಗಿಲ್ಲ, ಅಗ್ದಿ ಮಸ್ತಾಗೆ ಬರ್ತಾವ್ರಿ. ನೋಡ್ರಿ ಈಗ ಸಣ್ಣ ಮಕ್ಳು ಕಲಿಕೆಯವ್ರು ಯಾವ ರೀತಿ ಚಪಾತಿ ಮಾಡ್ತಾರಲ್ಲ ಅಷ್ಟಿರ ದೊಡ್ಡ ಇವತ್ತಿನ ವಿಡಿಯೋಕ್ಕೆ ನಾವು ಎಲೆಗಡ್ಬು ಮಾಡಿ ತೋರಿಸಿವ್ರಿ. ಅಗ್ದಿ ಮಸ್ತ್ ರೆಸಿಪಿ ರೀ ಇದು. ಬಿಸಿ ತಿನ್ನೋದಕ್ಕೆ ಆರೋಗ್ಯಕ್ಕೆ ಹೊಟ್ಟಿಗೇನು ಭಾಳ ಒಳ್ಳೇದ್ರಿ ಇದು. ಈಗ ನೋಡ್ರಿ ಈ ವಿಡಿಯೋ ನಾವು ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತಾರಿ, ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಇರ್ಲಕ್ಕೆ ನಾನು ನಿಮ್ಮನ್ನು ಕೇಳ್ಕೊತನ್ರಿ. ನೋಡ್ರಿ ಇಲ್ಲಿ ಒಂದು ಸೌನ ಪ್ಲೇಟಿಗೆ ಸರ್ವ್ ಮಾಡಿದ್ವಿ, ಯಾವ ರೀತಿ ಕಾಣಕತ್ಯಾವ ಅನ್ನೋದು. ಯಾಕಂದ್ರೆ ಹೋಳಿಗೆ ಯಾವ ರೀತಿ ಮಾಡಿರ್ತೀವ್ರಲ್ಲ ಆ ಸೇಮ್ ಕಾಣಕತ್ಯಾವ್ರಿ. ಎಲ್ಲರಿಗೂ ನಮಸ್ಕಾರ.